ಹಾಯ್ ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮಹಿಳೆಯರಿಗೆಲ್ಲ ತುಂಬ ಆಸಕ್ತಿ. ವರ್ಷದಿಂದ ವರ್ಷಕ್ಕೆ ಎಲ್ಲರೂ ಉತ್ತಮ ರೀತಿಯಲ್ಲಿ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಗೆ ತುಂಬ ಪ್ರಖ್ಯಾತಿಯಾದವರು ನಮ್ಮ ಶೀಲಾ ಅವರು ಪ್ರತಿಯೊಂದು ಹಬ್ಬನೂ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ, ವಾಚ್ ಮಾಡಿ. ಎಲ್ಲ ಒಂದು ಸಣ್ಣ ಹಬ್ಬನೂ. ಹಾಯ್ ಮೇಡಮ್. ಹಾಯ್. ನೋಡಿ, ನಮ್ಮ ಶೀಲಾ ಮೇಡಮ್ ತುಂಬ ಕ್ರಿಯೇಟಿವ್. ಅವರು ಒಂದು ಫೆಸ್ಟಿವಲ್ಲು ಬಿಡಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ವಾಚ್ ಮಾಡಿ ಅವ್ರದ್ದು ಎಲ್ಲ ಫೆಸ್ಟಿವಲ್ನು ಸೂಪರಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲ ಇವ್ರ ಫ್ರೆಂಡ್ಸು. ಹಾಯ್ ಹಾಯ್. ಇದು ಅವ್ರದ್ದು ದೇವರ ಮನೆ. ಎಲ್ಲ ಹಬ್ಬಗಳನ್ನು ತುಂಬ ಆಸಕ್ತಿಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ಅಲಂಕೃತವಾಗಿ ಆಚರಿಸ್ತಾರೆ. ಅದೇ ರೀತಿ ವರ್ಷ ನಮ್ಮನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ವೈಟ್ ಮಾಡ್ತಾರೆ. ನಮ್ಗೆ ಇನ್ವೈಟ್ ಮಾಡಿದ್ರೆ ಫುಲ್ ಆಸಕ್ತಿ. ಅವರು ಯಾವ ರೀತಿ ಡೆಕೋರೇಷನ್ ಮಾಡಿರ್ತಾರೆ, ಯಾವ ರೀತಿ ರೆಡಿ ಆಗಿರ್ತಾರೆ ಅಂತ. ಅದೇ ಥರ ನಮಗೆ ಸರ್ಪ್ರೈಸ್ ಆಗಿರುತ್ತೆ. ವರ್ಷದಿಂದ ವರ್ಷಕ್ಕೆ ಅವ್ರದ್ದು ಡೆಕೋರೇಷನ್ನು, ಪ್ರತಿಯೊಂದು ಅವರ ಡ್ರೆಸ್ ಆಗಲಿ ಎಲ್ಲವೂ ತುಂಬ ಆಸಕ್ತಿ ತೋರೋ ಥರನೇ ಇರುತ್ತೆ. ಸೊ ಇವತ್ತು ಭೇಟಿ ಮಾಡಿದ್ವಿ. ಇವತ್ತಂತೂ ನಮಗೆ ತುಂಬ ರೋಮಾಂಚನ ಆಗೋ ರೀತಿಯಲ್ಲಿ ಅಲಂಕಾರ ಮಾಡಿತ್ತು. ಲಕ್ಷ್ಮೀದು ದೇವಲೋಕದಿಂದಲೇ ಬರ್ತಾ ಇದ್ದಾರೆ ಅನ್ನೋ ರೀತಿಲಿತ್ತು. ಕ್ರಿಯೇಟಿವಿಟಿ ಬಗ್ಗೆ ಏನು ಹೇಳ್ತೀರಾ? ಕ್ರಿಯೇಟಿವಿಟಿ ಬಗ್ಗೆ ಮಾತೇ ಬರ್ತಿಲ್ಲ. ಡೈಲಿ ನೋಡ್ತಿದ್ವಿ, ಇವತ್ತು ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಕ್ಷ್ಮಿ ನೋಡೋದು, ಅವ್ರನ್ನ ನೋಡೋದು ಗೊತ್ತಾಗ್ತಿಲ್ಲ. ಒಂದ್ಸರಿ ಅವರು ಲಕ್ಷ್ಮಿ ತರನೇ ಕಾಣ್ತಾ ಇದ್ದಾರೆ. ಯಾರು ಇವತ್ತು ಮನೆ ಖಾಲಿ ಮಾಡಲ್ಲ, ಎಲ್ಲ ಇಲ್ಲೇ ಇರ್ತಾರೆ. ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ. ಹಂಗೇನೆ ಇವರು ಡ್ರೆಸ್ ಮಾಡ್ಕೊಳ್ಳೋದು ಎವ್ರಿ ಇಯರ್ ಹೊಸ ಕಾನ್ಸೆಪ್ಟ್ ಇರುತ್ತೆ. ನಾನು ಶೀಲಾ ಮತ್ತೆ ದೇವ್ರು ಇಬ್ರು ಈಕ್ವಲ್ ಆಗಿ ನೋಡಕ್ ಇಷ್ಟಪಡ್ತೀನಿ. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಹಾಯ್. ಸುಮಾರು ಹಲವಾರು ಜನ ಫ್ರೆಂಡ್ಸ್ ಹೋಗಿದ್ವಿ. ಯಾರು ಮನೆಯಿಂದ ಹೊರ ಬರೋ ಇಂಟ್ರೆಸ್ಟೇ ಇರಲಿಲ್ಲ. ಎಲ್ಲ ಫೋಟೋ ತಕ್ಕೊಳ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಹಾಸನದ MLA ಆದಂಥ ಸ್ವರೂಪ್ ಪ್ರಕಾಶ್ ಅವರ ಪತ್ನಿ ಶ್ವೇತಾ ಅವರು ಬಂದರು. ಅವರು ಲಾಸ್ಟ್ ಇಯರು ನಮ್ಮೊಟ್ಟಿಗಿದ್ರು, ಈ ವರ್ಷನೂ ನಮ್ಮೊಟ್ಟಿಗೆ ಬಂದರು. ಅವರು ಅಷ್ಟೇ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಶೀಲಾ ಅವ್ರನ್ನ. ಈ ರೀತಿ ಆಚರಣೆ ಮಾಡೋದು ಅಂದರೆ ಅವರೊಂದು ಮಾದರಿಯಾಗಿದ್ದಾರೆ ನಮ್ಮ ಹಾಸನ ಜಿಲ್ಲೆಗೆ. ಇಲ್ಲ, ಅವ್ರ ಪೂಜೆಗಿಂತ ಅವ್ರದ್ದು ಗಿಫ್ಟ್ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ದಿನದಿಂದ ದಿನಕ್ಕೆ ಅದು ತುಂಬ ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಇದೆ. ಸೂಪರ್. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆಂದೆಜ್ಜೆಯ ನಿಕ್ಕುತ್ತ, ಹೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.